ವಿಧಿ ಬರಹ ನಿಮ್ ಕೈಲೂ ಇಲ್ಲ ನನ್ ಕೈಲೂ ಇಲ್ಲ. ಸ್ವಂತದವ್ರಿಗಿಂತ ನಮ್ ಮೇಲೆ ಅಭಿಮಾನ ಇರೋರ್ ಹತ್ರ ಏನ್ ಬೇಕಾದ್ರೂ ಕೇಳ್ಬೋದು. ಅಂತ ಕೆಟ್ಟೋಚನೆ ನನಗಿಲ್ಲ. ಅದಕ್ಕೆ ನೀವ್ ಇವತ್ಗೂ ಇಲ್ಲೇ ಇರೋದು. ಇಲ್ಲಿಂದ ಎಲ್ಲಿಗೆ ಹೋಗ್ಬೇಕು ಅಂತೀಯ? ಮೇಲೆ ಹೋಗು ಅಂದ್ರೆ ಡೈರೆಕ್ಟ್ ಆಗಿ ಮೇಲೆ ಹೋದ್ರೆ ನಿನ್ ಕಾಟ ಆದ್ರೂ ತಪ್ಪತ್ತೆ. ನೀವ್ ಹಾಗೆ ಹೇಳ್ಬೇಡಿ ಚಿಕ್ಕ ಯಜಮಾನ್ರೆ. ನಾಳೆ ನನ್ ಹೊಟ್ಟೆಲ್ ಹುಟ್ಟೋ ಮಗು ಅಪ್ಪ ಎಲ್ಲಿ ಅಂತ ಕುಂಕುಮ ಇಲ್ದರ ನನ್ ಮುಖ ನೋಡ್ ಕೇಳಿದ್ರೆ ಗೋಡೆಗೆ ಹಾಕಿರೋ ನಿಮ್ ಫೋಟೋ ತೋರ್ಸಕ್ ಆಗಲ್ಲ. ನನಗೆ ಎಂತ ಪರಿಸ್ಥಿತಿ ಬಂತಲ್ಲ ಅಂತ ನನ್ ಮೇಲೆ ನನಗೆ ಅಸಹ್ಯ ಆಗ್ತಾ ಇದೆ. ನೀವ್ ಬೇಜಾರ್ ಮಾಡ್ಕೋಬೇಡಿ ಚಿಕ್ಕ ಯಜಮಾನ್ರೆ. ಸ್ವಲ್ಪ ನನ್ನ ಆಂಗಲ್ ಇಂದನೂ ಯೋಚನೆ ಮಾಡಿ. ಆಗ ನಿಮ್ಗೂ ನಂತರ ಬದುಕ್ಬೇಕು ಅನ್ಸತ್ತೆ. ಹೇ, 3 ಹೊತ್ತು 4 ತುತ್ತು ತಿಂದ್ರೆ ನೆಮ್ಮದಿಯಿಂದ ಬದುಕ್ಬೋದು ಕಣೆ. ಅನ್ನನ ಕಲ್ಸ್ಕೊಳ್ಳೋ ಕೈಯಲ್ಲಿ ಬಂಗಾರದ ಉಂಗುರ ಇದೆಯಾ, ಅದರಲ್ಲಿ ವಜ್ರ ಇದೆಯಾ ಅಂತ ನೋಡ್ಕೊಂಡು ತಿಂತಾ ಇದ್ರೆ ಅತಿಯಾಸ ಹೆಚ್ಚಾಗಿ ಯಾವತ್ತೋ ಒಂದಿನ ನಿನ್ ಬೆರಳ ನೀನೇ ಕಚ್ಕೊಂಡ್ಬಿಡ್ತೀಯ. ನನಗಷ್ಟು ಜ್ಞಾನ ಇರಲ್ವಾ ಹೇಳಿ? ನಿನಗಿಲ್ಲ. ನೀನ್ ನನ್ನ ಹೆಂಡ್ತಿನೂ ಅಲ್ಲ, ಬರೀ ಭ್ರಮೆಲ್ ಬದುಕ್ತಾರೋ ಹೆಂಗ್ಸು ನೀನು. ಮೊದಲು ಆ ಭ್ರಮೆಯಿಂದ ಹೊರಗ್ ಬಾ, ಇಲ್ಲ ಅಂದ್ರೆ ವಿಶಾಲ್ ಬ್ರೋ ಕೊಟ್ಟಿರೋ 3 ಕೋಟಿ ಕೂಡ ಕರ್ಗೋಗ್ಬಿಡುತ್ತೆ. ಅದ್ ಯಾವಾಗೋ ಖಾಲಿ ಆಯ್ತು. ನುಂಗಾಕ್ಬಿಟ್ಯಾ? ತಿಂಡಿ ಪೋತಿ ಅನ್ಕೊಂಡ್ರಾ? ಬೇಕಾದ್ರೆ ನೀವು ಆಸ್ಬುರ್ಕೆ ಅನ್ಕೊಳ್ಳಿ. ಮತ್ತೇನೇ ಮಾಡಿದೆ ಅಷ್ಟೊಂದು ದುಡ್ಡನ್ನ? 100 ಕೋಟಿ ಇರೋ ಹಾಗೆ ಅಷ್ಟು ಇಷ್ಟು ಅಂತ ಯಾಕೆ ಹೇಗ್ ಮಾತಾಡ್ತೀರಾ? 3 ಕೋಟಿ ಅಷ್ಟೇ. 300 ಲಕ್ಷ ಕಣೆ ಅದು. ಅಂದ್ರೆ ನಾನು 30 ವರ್ಷ ಕೆಲಸ ಮಾಡಿದ್ರೆ ಬರೋ ಅಷ್ಟು ದುಡ್ಡು. ಅಷ್ಟೊತ್ತಿಗೆ 60 ವರ್ಷದ ಶಾಂತಿನ ಮುಗ್ದಿರತ್ತೆ. ಅಲ್ಲಿವರೆಗೂ ನೀನ್ ನನ್ನ ಬದುಕಕ್ ಬಿಡಲ್ಲ ಅಂತ ಗೊತ್ತಿದ್ರು ಅನಾವಶ್ಯಕವಾಗಿ ಜಾಸ್ತಿ ಖರ್ಚು ಮಾಡಬೇಡ ಅಂತ ಎಚ್ಚರಿಸ್ತಿದ್ದೀನಿ. ನಾನ್ ಏನೇ ಮಾಡಿದ್ರು ಒಳ್ಳೇದಕ್ಕೆ ಮಾಡ್ತೀನಿ ಅಂತ ನೀವೇ ಮೆಚ್ಕೋತೀರಾ. ವಿಶಾಲ್, ಆಫೀಸ್ ಏನಾದ್ರೂ ಚೇಂಜ್ ಮಾಡಿದ್ರಾ? ಅದಕ್ಕೆ ಅದೇ ಆಫೀಸೇ. ಸ್ವಲ್ಪ ಗ್ಲಾಸಸ್ ತೆಗಿತೀರಾ? ಓಹ್, ಐ ಸಿ. ಎಸ್ ಎಸ್ ಎಸ್. ಮೀಟಿಂಗ್ ಸ್ಟಾರ್ಟ್ ಆಗೋದಕ್ಕೆ ಇನ್ನೊಂದು 5-10 ನಿಮಿಷ ಟೈಮ್ ಇದೆ ಅಕ್ಕ. ಫೈಲ್ ಒಂದ್ಸಲ ತಿರುಗಿಸಿ. ಆ ಕಡೆನೋ ಈ ಕಡೆನೋ? ಅಯ್ಯೋ ಅಕ್ಕ, ಒಂದ್ಸಲ ಓದ್ಕೊಳ್ಳಿ ಎಂದಿದ್ದು. ಓ, ಹಾಗೆ ಹೇಳಿದ್ಯಾ? ಡೋಂಟ್ ವರಿ, ಕಮ್ ಕಮ್ ಕಮ್. ನೋಡಿದ್ರ ಮಾಮ್, ಇವ್ರ ಕಾರ್ ಬಂದಿದ್ದಕ್ಕೆ ಡೋರ್ ತೆಗೆದಕ್ಕೆ ಅಟೆಂಡರ್ ಬಂದ. ಆದ್ರೆ ನಾವಿಬ್ರು ಬಂದಿರೋದಿಲ್ಗೆ ಯಾರಿಗೂ ಗೊತ್ತೇ ಇಲ್ಲ ಅಂತ ಅನ್ಸತ್ತೆ. ನಾವೇ ಹಾಸಿನಿ ಕೈಯಲ್ಲಿರೋ ಆಫೀಸ್ ಫೈಲ್ ಕದ್ದಿದ್ದು ಅಂತ ಯಾರಿಗೂ ಗೊತ್ತಾಗ್ಬಾರ್ದು ಅಲ್ಲಭ. ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡಿರೋ ಹಾಗೆ ಆ ಫೈಲ್ ನ ಹಿಡ್ಕೊಂಡೇ ಇದ್ದಾಳಲ್ಲ ಮಾಮ್. ಕೇಳಿದ್ರೆ ಕೊಡ್ತಾಳ? ಹಾಗ್ ಮಾಡಿದ್ರೆ ಡೌಟ್ ಬರುತ್ತೆ ಕಣೋ. ಮೇಡಮ್ ಸರ್ ಕರೀತಿದ್ದಾರೆ ನಿಮ್ಮನ್ನ. ಏನಂತೆ? ಇವನನ್ನ ಕಾರಣ ಕೇಳ್ಬಾರ್ದು ಕಣೋ, ಕಾಫಿ ಕೇಳ್ಬೇಕು. ತಗೊಂಬರ್ತೀಯಾ? ಓಕೆ ಮೇಡಮ್. ನಡಿ. ಏನೋ ಮದ್ವೆಗ್ ಬಂದಿರೋರ್ ತರ ಸಂಭ್ರಮ ಪಡ್ತಿದ್ಯಲ್ಲ ನಯನಿ. ಬೋರ್ಡ್ ಡೈರೆಕ್ಟರ್ಸ್ದು ಆನ್ಯುವಲ್ ಮೀಟಿಂಗ್ ಅಲ್ವಾ ಅತ್ತೆ? ಈಗ ತಗೊಳ್ಳೋ ತೀರ್ಮಾನನೇ ಕಂಪನಿ ಭವಿಷ್ಯನ ನಿರ್ಧಾರ ಮಾಡುತ್ತೆ. ಫೈಲ್ ತಿರ್ಗ್ಸು ಅಂದ್ರೆ ಉಲ್ಟಾ ಪಲ್ಟಾ ಮಾಡಿದ ಇವನ್ ಹೆಂಡ್ತಿನ ಕಂಪನಿ ಬಗ್ಗೆ ಮಾತಾಡಕ್ ಹೊರಟಿರೋದು. ಹಾಸಿನಿ ಅಕ್ಕನ ಅಷ್ಟು ಕೇವಲವಾಗಿ ನೀವು ನೋಡ್ಬೇಡಿ ಅತ್ತೆ. ವಲ್ಲಭ್ ಭಾವನೆ ನಾನು ಶ್ರೀಮತಿ ಹಾಸಿನಿ ಅವ್ರ ಗಂಡ ಅಂತ ಎಲ್ಲಾರ ಹತ್ರನೂ ಹೇಳ್ಕೊಂಡು ತಮ್ಮನ್ ತಾವು ಇಂಟ್ರೊಡ್ಯೂಸ್ ಮಾಡ್ಕೋತಾರೆ. ಮಾಮ್, ತಲೆ ಕೆಟ್ಟೊಳಗ್ ಸಪೋರ್ಟ್ ಮಾಡೋದಕ್ಕೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ಮೀಟಿಂಗ್ ಶುರು ಆದ್ಮೇಲೆ ಅವಳು ಬಾಯಿ ಬಿಟ್ಲು ಅನ್ಕೋ, ಮರ್ಯಾದೆ ಹೋಗೋದು ಇವ್ರದೆ. ಹಾಸಿನಿ ಅಕ್ಕ ನನಗಿಂತ ನಿಮಗಿಂತ ಅತ್ತೆಗಿಂತ ತುಂಬಾ ಚೆನ್ನಾಗಿ ಓದ್ಕೊಂಡಿದ್ದಾರೆ ಭವ. ನೀವ್ ಅನ್ಕೊಂಡಷ್ಟು ಸ್ಮಾರ್ಟ್ ಇಲ್ದಿರ್ಬೋದೇನೋ, ಆದ್ರೆ ನಿಮ್ಗಿಲ್ದಿರೋ ಸಂಸ್ಕಾರ ಜ್ಞಾನ ಇದೆ ಅಂತ ನಂಬ್ತೀನಿ. ನೋಡಿದ್ರ ಮಾಮ್ ಎಂತ ಮಾತಾಡ್ತಾಳೆ ಅಂತ. ಹೆಣ್ಣಂದ್ಮೇಲೆ ಅಷ್ಟಾದ್ರೂ ಕಾನ್ಫಿಡೆನ್ಸ್ ಇರ್ಬೇಕು ವಲ್ಲಭ. ಮೇಡಮ್ ಕಾಫಿ. ಟ್ರೇ ತಗೋ.
ನನ್ನನ್ನು ಅಟೆಂಡರ್ ಅನ್ಕೊಂಡ್ರೆ ಕಷ್ಟ ಮಾಮ್. ಕಂದ ನಾನು ಹೇಳಿದ್ದನ್ ಮಾಡು ಕಂದ. ತಗೋ, ಕೊಡ ಇಲ್ಲಿ. ನೀನ್ ಹೊರಡ್ಬೋದು. ಸ್ಟ್ರಾಂಗ್ ಕಾಫಿಯಲ್ಲಿ ಇದನ್ ಬೆರೆಸಿದ್ರೆ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗತ್ತೆ. ಶುಗರಾ? ನಯನಿ ಕೊಬ್ಬು. ಅರ್ಥ ಆಗ್ಲಿಲ್ಲ ಮಾಮ್. ನಯನಿ ಕೊಬ್ಬು ಇಳಿಬೇಕು ಅಂದ್ರೆ ಹಾಸಿನಿ ಮೀಟಿಂಗ್ಗೆ ಅಟೆಂಡ್ ಆಗ್ಬಾರ್ದು. ಅದಕ್ಕೆ ಸಕ್ಕರೆ ಹಾಗೆ ಇರೋ ಈ ಔಷಧಿನ ಕಾಫಿಗೆ ಬೆರೆಸಿದ್ದೀನಿ. ತಗೊಂಡು ಹೋಗಿ ನಿನ್ ಹೆಂಡ್ತಿಗ್ ಕೊಡು. ಅರ್ಥ ಆಯ್ತು. ಇದನ್ ಕೊಟ್ಟು ಆ ಫೈಲ್ನ ಕೂಡ ತಗೊಂಡ್ ಬರ್ತೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮಾಮ್. ರಿಯಲಿ? ನಿಜ ಹೇಳ್ತಿದ್ದೀರಾ? ಪ್ರಾಮಿಸ್? ನನ್ನ ಪ್ರೀತಿ ಹೆಂಡತಿಗೆ ಪ್ರೀತಿಯಿಂದ ಮಾಡ್ಕೊಂಬಂದಿರೋ ಕಾಫಿನ ಕೊಡ್ತಾ ಇದ್ದೀನಿ. ಇವತ್ತು ಯಾಕೋ ನೀವು ತುಂಬಾ ರೊಮ್ಯಾಂಟಿಕ್ ಆಗಿ ಆಡ್ತಿದ್ದೀರಾ. ಓ ಥ್ಯಾಂಕ್ ಯು. ಕಾಫಿ ಕುಡಿ. ಶೇರ್ ಮಾಡೋಣ? ಬೇಡ ಬೇಡ, ನೀನ್ಗೋಸ್ಕರ ತಂದಿರೋದು. ನೀನ್ ಮಾತ್ರ ಕುಡಿಬೇಕಿದನ್ನ. ಹ್ಯಾಪಿಯಾಗಿ ಫೀಲ್ ಆಗ್ತೀಯಾ ಅಂತ ನಿನ್ ಮೈದ್ನ ವಿಶಾಲ್ ಕೂಡ ಹೇಳ್ದ. Of course. Feeling happy, you know? ಅಪ್ಪ, ಎಷ್ಟು ರುಚಿಯಾಗಿದೆ. ಏನ್ ಬೆರೆಸಿದ್ದೀರಾ? ಪುಡಿ. ಅದೇ ಕಾಫಿ ಪುಡಿ ವಿತ್ ಲವ್. ಅನ್ಕೊಂಡೆ. ಇವತ್ ನಾನು ಟಿಪ್ ಟಾಪ್ ಆಗಿ ರೆಡಿಯಾಗಿ ಮೀಟಿಂಗ್ ಹೆಡ್ ಮಾಡ್ತಿದ್ದೀನಿ ಅಲ್ವಾ. ನನ್ ದೃಷ್ಟಿಯಲ್ಲಿ ನೀವು ನಿಮ್ಮಮ್ಮ ಇರ್ಬೇಕು ಅಂತ ಇದನ್ನೆಲ್ಲ ಮಾಡ್ತಿದ್ದೀರಾ ನೀವಿಬ್ರು. ಆಮ್ ಐ ರೈಟ್? ಅದೇನೇ ಇರಲಿ, ನೀನ್ ಕುಡಿ. ಮೀಟಿಂಗ್ಗೆ ಪ್ರಿಪೇರ್ ಆಗಿದ್ಯಾ ಹಾಸಿನಿ? ಎಸ್, ಇದನ್ನ ನೋಡ್ಕೊಂಡು ಹೇಳೋದಷ್ಟೇ. ಒಳ್ಳೇದು. ಹೊರಡೋಣ ಬನ್ನಿ, ಟೈಮ್ ಆಗ್ತದೆ. ಆರಾಮಾಗಿ ಕುರ್ಚಿಯಲ್ಲೇ ಕೂತ್ಕೊಳ್ಳಿ ಬಿಡು. ಸರಿ ಮಾಮ್. ದೊಡ್ಡ ಸೊಸೆಗೆ ಪ್ರಜ್ಞೆ ಬರೋದಿಕ್ಕೆ ಅರ್ಧ ಗಂಟೆ ಆದ್ರೂ ಬೇಕು. ಹಾಸಿನಿಗೋಸ್ಕರ ಕಾಯ್ತಾ ಇರ್ತಾರೆ ಅಲ್ವಾ ಮಾಮ್? ಮೀಟಿಂಗ್ ಶುರುವಾದ ತಕ್ಷಣ ಟೆನ್ಷನ್ಗೆ ಬಂದಿಲ್ಲ ಅಂತ ಹೇಳ್ಬೋದು. ಓ, ಮತ್ತೆ ಫೈಲ್ ನಯನಿಗೆ ಕೊಡ್ತೀಯಾ ವಿಶಾಲಕ್ಕೆ ಕೊಡ್ತೀಯಾ? ಯಾರು ಕೊಡು ಅಂತೀರಾ ಮಾಮ್? ಇಡಿಯಟ್. ಅವ್ರಿಗೆ ಕೊಟ್ರೆ ಪಾಯಿಂಟ್ಸ್ ಅನ್ನ ನೋಡಿ ಹೇಳ್ಬಿಡ್ತಾರೆ. ಮೀಟಿಂಗ್ ಸಕ್ಸಸ್ ಆಗತ್ತೆ. ಮತ್ತೇನ್ ಮಾಡು ಅಂತೀರಾ ನೀವೇ ಹೇಳಿ. ಡಸ್ಟ್ಬಿನ್ಗೆ ಹಾಕು. ಅದ್ರಲ್ಲಿದೆ ಅಂತ ಯಾರು ಯೋಚನೆ ಮಾಡಲ್ಲ. ಓ ಸರಿ ಮಾಮ್, ಹಾಕ್ತೀನಿ.
ಸಾಮರ್ಥ್ಯ 99% ವ್ಯಾಪಾರದ ಯಶಸ್ಸನ್ನ ನಿರ್ಧರಿಸುತ್ತೆ. ನಾವು ಉತ್ಪತ್ತಿ ಮಾಡಿದ್ರೆ ಮಾತ್ರ ಸಾಕಾಗಲ್ಲ. ಸಾಲಗಳನ್ನ, ಲಾಭಗಳನ್ನ, ಗ್ರಾಹಕರ ಆಸೆಗಳನ್ನ ತೃಪ್ತಿಗೊಳಿಸುವಂತ ಪ್ರತಿ ವಿಷಯದ ಬಗ್ಗೆ ನಿರಂತರವಾಗಿ ಅಧ್ಯಯನ ಮಾಡ್ತಾ ಅದನ್ನ ಹೇಗ್ ಹೆಚ್ಚೋದು ಅನ್ನೋದ್ರ ಬಗ್ಗೆ ದಾರಿನ ಹುಡುಕ್ತಾ ಇರಬೇಕು. ನೀನ್ ಹೀಗೆ ಅಚ್ಚ ಕನ್ನಡದಲ್ಲಿ ಹೇಳಿದ್ರೆ ಕೆಲವರಿಗೆ ಅರ್ಥನೇ ಆಗಲ್ಲ. ಇಂಗ್ಲಿಷಲ್ಲಿ ಹೇಳ್ಬೇಕಿತ್ತು ಅಂತಿರತ್ತೆ, ಹಾಗೆ ಮಾಡ್ತೀನಿ. A business development plan sets goals for growth and explains how you will achieve them. Review and revise your plan as often as you can. And keep building on it as your business evolves. ಮಾಮ್, ಫೈಲ್ ಇಲ್ಲ ಅಂದ್ರು ಇಷ್ಟೊಂದು ಚೆನ್ನಾಗಿ ಮಾತಾಡ್ತಿದ್ದಾಳಲ್ಲ ಮಾಮ್. ಸುಮ್ನೆ ಇರೋ. Mrs. Hasani, what areas can be improved? Integrity, initiatives, ambitions, and time management. ಅಕ್ಕ, ನಾವ್ ಏನ್ ಮಾಡಿದ್ರೆ ನಮ್ ಬಿಸ್ನೆಸ್ ನ ಇನ್ನೂ ಬೆಳ್ಸಕ್ ಸಾಧ್ಯ? ಸರ್ವೆ ಮಾಡಬೇಕು, ಫೀಡ್ಬ್ಯಾಕ್ ತಗೋಬೇಕು, ರೆಗ್ಯುಲರ್ ಆಗಿ ವರ್ಕ್ಶಾಪ್ಸ್ ಮಾಡ್ತಿರ್ಬೇಕು. ಅದ್ಕೆ ಇಂಪ್ರೂವ್ಮೆಂಟ್ಗೆ ಸಜೆಷನ್ಸ್ ಅದ್ಕೆ Encourage employees to voice their opinions. create clear company values and trust Your employees. ಸೂಪರ್ ಅದಕ್ಕೆ. ವಾವ್, ಗ್ರೇಟ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಸುಹಾಸಿನಿ ಅವರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಆಗ್ಲಿ ಸರ್. ನಮ್ಮ ಕಂಪನಿಗೆ ಮೆಂಟರ್ ಆಗಿದ್ರೆ ನಮಗೆ ಒಳ್ಳೇದಲ್ವಾ? ನನ್ನ ಆದ್ನಿ ನಯನಿಗೆ ಒಂದ್ ಮಾತು ಹೇಳಿ ನೋಡ್ತೀನಿ ಸರ್. ಒಳ್ಳೇದ್ ಸರ್, ಹೋಗ್ ಬನ್ನಿ ಸರ್. ಓಕೆ ಸರ್. ಮಾಮ್, ಹಾಸಿನಿ ಗಂಡ ಅಂತಾನೆ ನನ್ಗೆ ಹೆಸರು ಬರೋ ತರ ಇದೆ. ನಾನ್ ಹೇಳಿದ್ನಲ್ಲ ವಲ್ಲಭಾವ, ಮೀಟಿಂಗ್ ಮುಗಿದ್ಮೇಲೆ ನೀವ್ ಈ ಮಾತ್ ಹೇಳ್ತೀರಾ ಅಂತ. ಏನತ್ತೆ, ನಿಮ್ ಸೊಸೆಂದ್ರು ಒಬ್ರನ್ ಮೀರ್ಸೋ ಹಾಗೆ ಇನ್ನೊಬ್ರು ಇದ್ದಾರೆ ಅಂತ ತುಂಬಾ ಸಂತೋಷ ಆಗ್ತಿದ್ಯಾ? ನಿಜವಾಗ್ಲೂ ನನ್ಗೆ ಹೆಮ್ಮೆ ಆಗ್ತಿದೆ ನಯನಿ. ನಾನು ಅನ್ಕೊಂಡಿದ್ದಕ್ಕಿಂತ ತುಂಬಾ ಚೆನ್ನಾಗಿ ಮಾತಾಡಿದ್ರು ಹಾಸಿನಿ ಅಕ್ಕ. ಈಗ್ಲಾದ್ರೂ ನೀವು ತಿಳ್ಕೊಳ್ಳಿ, ಯಾರನ್ನೂ ಕೇವಲವಾಗಿ ನೋಡ್ಬಾರ್ದು ಅಂತ. ಮೇಡಮ್, ನಿಮ್ಮಿಬ್ರು ಸೊಸೆಯರು ಒಂದೇ ತರ ಇದ್ದಾರಾ? ಒಂದೇ ತರ ಹೇಗಿರ್ತಾರೆ? ಹಾಸಿನಿಗೂ ನಯನಿಗೂ ವ್ಯತ್ಯಾಸ ಇಲ್ವಾ? ನಯನಿ ಮೇಡಮ್ ಗೊತ್ತು ಮೇಡಮ್. ನಿಮ್ ದೊಡ್ಡ ಸೊಸೆ ಹಾಸಿನಿ ಅವ್ರ ಬಗ್ಗೆ ಕೇಳ್ತಾ ಇರೋದು. ಲೈ, ನೀನೇ ನನ್ನ ಮಾಮ್ನ ಕೇಳೋದು? ಮೀಟಿಂಗ್ ಹಾಲಲ್ಲಿ ಕಪ್ಪು ಗ್ಲಾಸ್ನೆಲ್ಲ ತೆಗ್ದಾಕೋಗೋ, ಹೋಗ. ಒಂದ್ ನಿಮಿಷ, ನೀವೇನ್ ಹೇಳಕ್ ಬಂದಿದ್ದೀರೋ ನನಗ್ ಹೇಳಿ. ಹಾಸಿನಿ ಮೇಡಮ್ ಕೆಫೆಟೇರಿಯಲ್ಲಿ ನಿದ್ದೆ ಮಾಡ್ತಿದ್ರು ಮೇಡಮ್. ಎದ್ದೇಳ್ಸಕ್ ಟ್ರೈ ಮಾಡಿದೆ, ಆದ್ರೆ ಅವ್ರಿಗೆ ಎಚ್ಚರ ಆಗ್ಲಿಲ್ಲ. ಅಕ್ಕ ಮೀಟಿಂಗ್ ಬಂದಿದ್ರಲ್ಲ? ಏನ ನೀನ್ ನಿದ್ರೆ ಮಾಡಿ ಹಾಸಿನಿ ಮಲ್ಕೊಂಡಿದ್ರು ಅಂತ ಹೇಳ್ತಾ ಇದ್ಯಾ? ನಿಜ ಸರ್. ಈ ವಿಷಯ ಹೇಳೋಣ ಅಂತ ಬರ್ಬೇಕಾದ್ರೆ ನನಗೆ ಹಾಸಿನಿ ಮೇಡಮ್ ಸಿಕ್ಕಿದ್ರು. ಒಬ್ಳು ಅಲ್ಲಿ ಮಲ್ಕೊಂಡಿದ್ಲು, ಇನ್ನೊಬ್ಳು ನಿನಗೆ ಎದುರಾದ್ಲಾ? ಕರೆಕ್ಟ್ ಮೇಡಮ್. ಅದಕ್ಕೆ ನಾನು ನಿಮ್ ದೊಡ್ಡ ಸೊಸೆ ತರ ಇಬ್ರು ಇದ್ದಾರಾ ಅಂತ ಕೇಳಿದ್ದು. ವಲ್ಲಭ, ನೀನ್ ಬಾ ನನ್ ಜೊತೆ. ಒಂದೇ ತರ ಕಾಣಿಸೋದು ಅಂದ್ರೇನು? ನಂಗೇನು ಅರ್ಥ ಆಗ್ತಿಲ್ವಲ್ಲ. ಅಪ್ಪ, ಅಮ್ಮ ವಿಶಾಲಾಕ್ಷಿ, ಏನಿದು ಸರ್ಪ್ರೈಸ್? ನೀನೇನಿಲ್ಲಿ? ಕಷ್ಟ ಆಗ್ಲಿ ಸಹಾಯ ಆಗ್ಲಿ
ಭಕ್ತಿ ಆಗ್ಲಿ ಯಾರ್ಯಾರಿಗಿರುತ್ತೋ ಅಲ್ಲಿ ನಾನು ಇರ್ತೀನಿ ಅಪ್ಪ. ನೀನ್ ಆಫೀಸಿಗೆ ಬಂದಿದ್ಯಾ ಅಂತ ಗೊತ್ತಾದ್ರೆ ನೈನಿ ಎಷ್ಟು ಸಂತೋಷ ಪಡ್ತಾಳೆ ಗೊತ್ತಾ? ಬಾ, ಈ ಚೇರಲ್ಲಿ ಕೂತ್ಕೊಳ್ಳು ಅಂತ. ಈ ಚೇರಲ್ಲಿ ಕೂತ್ಕೋ. ಯಾಕಮ್ಮ ಹಾಗೆ ನೋಡ್ತಿದ್ಯಾ? ಹೊಸದಾಗ ಅನಿಸ್ತಿದ್ಯಾ? ಇಲ್ಲ ಅಪ್ಪ, ಇದಕ್ಕೂ ಮುಂಚೆ ಇಲ್ಲೇ ಕೂತಿದ್ನಲ್ಲ. ಹೆಣ್ಮಗಳಲ್ವಾ ಯಜಮಾನ್ರೆ, ಅವಮಾನ ಮಾಡಿದ್ರು ಸರಿ, ಎಲ್ರಿಗೂ ಗೌರವ ಕೊಡಕ್ಕೆ ನೋಡ್ತಾಳೆ. ಹಾಸ್ನಿ ಅದಕ್ಕೇನು ಬಂದ್ರೆ ನಾವು ಹೊರಡೋಣ. ಸರಿ. ಏನಾಯ್ತು ಮಾಮ್? ಹಾಸಿನಿ ತರಾನೇ ಇಬ್ರಿದ್ದಾರೆ ಅಂತ ಅಟೆಂಡರ್ ಹೇಳ್ದ, ಕೇಳಿಸ್ಕೊಂಡ್ಯಾ? ಅವ್ನ್ ಹುಚ್ಚಿರ್ಬೋದು, ಸುಮ್ನೆ ಕತೆ ಹೇಳ್ತಿದ್ದಾನ ಅಷ್ಟೇನೆ. ಇಲ್ಲ ವಲ್ಲಪ್ಪ, ಎಲ್ಲೋ ಏನೋ ಆಗಿದೆ, ಅದೇನು ಅಂತ ತಿಳ್ಕೋಬೇಕು. ನೀನಾಗ್ಲೇ ಕಾಫಿ ಕಟ್ಟಿದ್ ಜಾಗದಲ್ಲಿ ಹಾಸಿನಿ ಇದಾಳ ಇಲ್ವಾ ಅಂತ ನೋಡು. ಇನ್ನೂ ಅಲ್ಲೇ ಹಾಕಿರ್ತಾಳ ಮಾಮ್. ನೋಡ್ಕೊಂಡ್ ಬಾ. ಇದಾಳೆ ಅಂದ್ರೆ ನನ್ನನ್ ಕರಿ, ಇಲ್ಲ ಅಂದ್ರೆ ಹಾಗೆ ಬಂದ್ಬಿಡು. ನಾನು ಇಲ್ಲೇ ಇದ್ದು ಇಲ್ಲೆಲ್ಲಾದ್ರೂ ಕಾಣಿಸ್ತಾಳ ಅಂತ ನೋಡ್ತೀನಿ. ಸರಿ ಮಾಮ್. ಹೋಗು. ನಯನಿ ಏನಾದ್ರೂ ಪ್ಲಾನ್ ಮಾಡಿರ್ತಾಳೆ, ಅವಳನ್ನ ನಂಬಕ್ಕಾಗಲ್ಲ. ನೋಡೋಣ, ಈಗ ಏನಾದ್ರೂ ಗೊತ್ತಾಗತ್ತಲ್ವಾ? ಅದ್ಗೆ ಈ ತಾಳಿ ನಿಮ್ದಲ್ದೆ ಹೋದ್ರೆ ಇನ್ಯಾರ್ದು? ಯಾರು ಕೊಟ್ಟಿದ್ದು ನಿಮ್ಗೆ? ಡಮ್ಮೋ ಡಮ್ಮ ಅಂಬೋ ಶಿವಶಂಭೋ. ನಮಗೆ ಹೇಳಕ್ ಹೇಳಿದ್ರ ಮಾತೆ? ನಿಮಗ್ ಗೊತ್ತಲ್ವಾ ಅಮ್ಮಂದದು? ಯಾವ ಮಂದು? ನಮ್ಮ ಅಮ್ಮದ? ಇಲ್ಲ ಮರಿ, ಅಮ್ಮಂದಿರಿಗೆಲ್ಲ ಅಮ್ಮ ವಿಶಾಲಾಕ್ಷಮ್ಮಂದು. ನಿನಗ್ ಕೂಡ ನಗು ಬರ್ತಿದೆ ಅಲ್ವಾ ವಿಶಾಲಾಕ್ಷಿ? ಹುಚ್ಚಕ್ಕ, ನೀನ್ ಕಲ್ಲನ್ ನೆಟ್ರೆ ವಜ್ರ ಆಗತ್ತೆ ಅನ್ಕೊಂಡ್ಯಾ? ನೀನ್ ಮಾಡ್ತಿರೋದ್ ನೋಡಿದ್ರೆ ಎಲ್ರಿಗೂ ನಗು ಬರತ್ತೆ. ಅಮ್ಮ, ನಾನ್ ಹೇಳ್ತೀನಿ ಕೇಳು. ಸ್ವಾಮಿಗಳು ಹೇಳಿದ್ರು ಅಂತ ದೇವಸ್ಥಾನದ ಪ್ರಾಕಾರಣದಲ್ಲಿರೋ ಈ ಕಲ್ಲನ್ನ ನೈನಿ ತಗೊಂಡ್ ಬಂದಿದ್ದಾಳೆ. ಓ, ಕೃಷ್ಣ ಕಲ್ಲ? ಈ ಕಲ್ಲನ್ನೇ ಅಲ್ವಾ ಸ್ವಾಮೀಜಿ ಹುಡುಕು ಅಂದಿದ್ದು? ಅರೆ, ಹೆಸರು ಕರೆಕ್ಟ್ ಆಗಿ ಹೇಳಿದ್ಯಾ ಅಂತಂದ್ರೆ ಇದ್ರ ಬಗ್ಗೆ ನಿನಗೆ ಚೆನ್ನಾಗೇ ಗೊತ್ತಿರಬೇಕು. ಯಾಕೆ ಗೊತ್ತಿಲ್ಲ ಅಪ್ಪ? ಆ ದೇವಸ್ಥಾನದಲ್ಲೂ ಕೂಡ ನೆಲೆಸಿರೋದು
ನಮ್ಮೋರೆ ತಾನೆ. ಏನೋ ನಿಮ್ಮೋರ? ಈ ಹುಡುಗಿ ಮದ್ವೆ ಆಗಿರೋರ್ ತರ ಮಾತಾಡ್ತಾಳಲ್ಲ. ನಮ್ಮೋರು ಅಂದ್ರೆ ತುಂಬಾ ಪರಿಚಯ ಇರೋರು. ಸೋಮನಾಥನ್ ದೇವಸ್ಥಾನ ಅಲ್ವಾ? ರಾಕಾರದ ಸುತ್ತಲೂ ಮಹಿಮೆ ಇರೋ ಕಲ್ಗಳಿರುತ್ತೆ. ಕೃಷ್ಣ ಅಂದ್ರೆ ಕಪ್ಪು, ಹಾಗೆ ನೀಲಿ ಅಂತ ಅರ್ಥ. ಓ ಐ ಸಿ. ಅದಕ್ಕೆನಾ ಮೇಡಮ್ ಅವರು ಈ ಕಲ್ಲನ್ನ ತಗೊಂಡ್ ಬರ್ಲೇಬೇಕು ಅಂತ ಆರ್ಡರ್ ಮಾಡಿದ್ದು? ಈ ಹುಡುಗಿಗೆ ಇದ್ರ ಬಗ್ಗೆ ಎಲ್ಲ ತುಂಬಾ ತಿಳುವಳಿಕೆ ಇದೆ ಅನ್ಸತ್ತೆ. ನಮ್ಮ ಅಕ್ಕನ್ ಕೇಳಿದ್ರೆ ಹೇಳಲ್ಲ, ವಿಶಾಲಾಕ್ಷನ್ ಕೇಳಿದ್ರೆ ಏನು ಮುಚ್ಚಿಡ್ದೆ ಹೇಳ್ಬಿಡ್ತಾಳೆ. ಈಗ್ಲೇ ಹೋಗಿ ಕೇಳ್ತೀನಿ. ಮುಕ್ಕಂಟಿಪುರದಲ್ಲಿ ವಿಶಾಲಾಕ್ಷಮ್ಮನವ್ರ ದೇವಸ್ಥಾನದಲ್ಲಿ ಕೂಡ ಈ ತರ ಕಲ್ಲಿರುತ್ತೆ. ಯಜಮಾನ್ರ ಹತ್ರ ಕೆಲವು, ಇನ್ ಕೆಲವು ಅಮ್ಮೋರ್ ಹತ್ರ ಇದ್ದೇ ಇರುತ್ತೆ. ಇದ್ರ ಮೇಲೆ ಕೃಷ್ಣ ಕಲ್ನ ಲಿಂಗದ ರೀತಿಯಲ್ಲಿ ಇಡುವಪ್ಪ. ಸರಿ, ಯಾರಾದ್ರೂ ನೋಡಿದ್ರೆ ಶಿವಲಿಂಗನ ಗಾರ್ಡನ್ ಅಲ್ಲಿ ಇಟ್ಟಿದೀವಿ ಅಂತ ಅನ್ಕೋತಾರೆ. ಏನ್ ಮಾಡ್ತಾ ಇದ್ದೀರಾ ಬಾವಾ? ನಿಮ್ಮ ಅಕ್ಕ ಹೇಳ್ದಾಗ ಮಾಡ್ತಿದ್ದೇನೆ. ಯಾಕೆ ಮಾಡ್ತಿದ್ದೀನಿ ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ. ಕಲ್ಲಿಟ್ಟು ಪೂಜೆ ಮಾಡ್ತೀರಾ? ಅದಕ್ಕೆ ಕುಂಕುಮ ಇಟ್ಟು ಭಜನೆನೂ ಮಾಡ್ತೀರಾ ಅನ್ಸತ್ತೆ. ಫಲ ಸಿಕ್ಕಿದ್ರೆ ನೀನೇ ಈ ಕೆಲಸ ಮಾಡ್ತೀಯ ಸುಮನ. ಮಾಮ್, ನೀವು ನಾಳೆಯಿಂದ ವಾಕ್ ಮಾಡಕ್ಕಾಗಲ್ಲ. ಏನೂ ಆಗಿಲ್ಲ ಅಂತ ಹೀಗ್ ಮಾತಾಡ್ತಿದಾರಲ್ಲ. ಅವ್ರನ್ನ ನೋಡಿದ್ರೆ ನನ್ ಕಾಲ್ ಕಿತ್ಕೊಂಡು ಆಟ ಆಡ್ತಿದ್ದಾರೆ. ಮಾಮ್, ರಿಲ್ಯಾಕ್ಸ್, ಟೆನ್ಷನ್ ಮಾಡ್ಕೋಬಿಡಿ, ನಿಮ್ಗೇನೂ ಆಗಲ್ಲ. ನೀವೆಲ್ಲರೂ ಏನೇನೋ ಯೋಚನೆ ಮಾಡ್ಕೊಂಡು ಭಯ ಪಡ್ತಿದ್ದೀರಾ. ನಮ್ಮಮ್ಮಂಗಂದ್ರೆ ಹೀಗೆ ಆಗೋದು. ಅಮ್ಮನ ಏನಂದ್ಲು? ಈ ತಾಯಿಗೆ ಕಾಲು ಹೊತ್ತ ಕೇಳಿದ್ರು ಸ್ವಾಮಿ. ಚಿಕ್ಕ ಹುಡುಗನ ಕರೆದು ಕಾಲು ಹೊತ್ತು ಅಂತ ಹೇಳೋದಕ್ಕೆ ನಿನಗೆ ಮನ್ಸಾದ್ರೂ ಹೇಗ್ ಬಂತು ತಿಲೋತ್ತಮ? ಡ್ಯಾಡ್, ಏನೋ ಗೊತ್ತಿಲ್ಲದೆ ಅಂದೆ ಬಿಡಿ ಡ್ಯಾಡ್. ಮೊದಲು ಮಾಮ್ ಕಾಲ್ ಕತೆ ನೋಡಿ. ಅತ್ತೆಗೇನು ಆಗಿಲ್ಲ ಭಾವ, ಸುಮ್ನೆ ಭಯ ಪಡ್ತಾ ಇದಾರಷ್ಟೇ. ನನ್ ಗಂಡ ಕೂಡ ಅತ್ತಿಗೆ ಕಾಲಿಲ್ಲ ಅಂತ ಹೇಳ್ತಿದಾರಣ್ಣ. ಇದೇ ಅನ್ನೋ ತರ ನಮಗ್ ಕಾಣಿಸ್ತಿದ್ಯೇನೋ? ನಿಜವಾಗ್ಲೂ ಅತ್ತಿಗೆ ಕುಂಟಿ ಆಗ್ಬಿಟ್ಲೇನೋ? ಅದಕ್ಕಿಂತ ಅದೃಷ್ಟ ಇನ್ನೇನಿದೆ ಹೇಳು? ಡ್ಯಾಡ್, ಪ್ಲೀಸ್ ಹಾಗನ್ಬಿಡಿ. ಅಮ್ಮ ವಿಶಾಲಾಕ್ಷಿ, ನೀನು ಆ ಪರಮೇಶ್ವರನ ಪರಮ ಭಕ್ತೆ. ಆ ವಿಷಯನ ಮರ್ತು ಹೋಗಿ ನಮ್ಮ ಮಾಮ್ ನಿನ್ನನ್ನು ಅವಮಾನ ಮಾಡೋದಕ್ಕೆ ನೋಡಿದ್ರು ಅನ್ಸುತ್ತೆ. ಅದಕ್ಕೆ ಅವ್ರಿಗೇನು ಆಗಿದೆ ಅಂತ ಇವಾಗ ಅವರು ಭಯ ಪಡ್ತಿದ್ದಾರೆ. ಹಾ ಹೌದು ವಿಶಾಲಾಕ್ಷಿ, ನಾನ್ ಬರೋಕ್ಕೂ ಮುಂಚೆ ಇವರೆಲ್ಲ ಇದ್ರು ಅತ್ತೆ ಮಾತನ್ನ ಖಂಡಿಸದೆ ಹೋಗಿದ್ದಕ್ಕೆ ಅವ್ರ ಕಾಲೇ ಕತ್ತರಿಸಿ ಹೋಗಿರೋ ಹಾಗೆ ಭಯ ಪಡ್ತಿದ್ದಾರೆ. ಈಗ ಕಣ್ ತೆಗ್ದು ನಿನ್ ಕಾಲನ್ ನೀನೇ ಮುಟ್ಕೋ.
ನನ್ ಕಾಲ್ಗಳಿವೆ, ನನ್ ಕಾಲ್ಗಳಿವೆ. ಈಗ ನಂಗ ಕಾಲ್ ಕಾಣಿಸ್ತಿದೆ ಅಕ್ಕ. ಅಹಂಕಾರದಲ್ಲಿ ಮೈ ಮರ್ತಿದ್ರೆ ಅವ್ರಿಗೆ ಏನೂ ಕಾಣಿಸೋದಿಲ್ಲ. ಆ ಹುಡುಗಿ ಮಾಟ ಮಂತ್ರ ಏನೋ ಮಾಡ್ತಿದ್ದಾಳೆ. ಕಣ್ ಕಟ್ ವಿದ್ಯೆ ಲೈಕ್ ಅ ಮ್ಯಾಜಿಕ್. ಇದಕ್ಕೆ ನೀವು ಭಯ ಪಡ್ತಿದ್ದೀರಾ? ಇಲ್ಲ ವಿಶಾಲ್, ಇನ್ನೇನೂ ಇದೆ. ಹಾ, ಏನಂದೆ? ನಿನಗೆ ಟೈಮ್ ಹತ್ರ ಬರ್ತಿದೆ. ಏನದು? ಕಲ್ಲು. ಗಿಡಕ್ಕೆ ನೀರ್ ಹಾಕಿದ್ರೆ ಬೆಳೆಯುತ್ತೆ, ಕಲ್ಲಿಗೆ ನೀರ್ ಹಾಕಿದ್ರೆ ಏನಾಗುತ್ತೆ? ಕರ್ಗತ್ತೆ. ಕಲ್ಲೇನಾದ್ರೂ ಕರಗುತ್ತೇನೆ? ಅದ್ ನುಂಗಿದ್ರು ಕೂಡ ಅರಗಲ್ಲ. ಕರ್ಗೋದು ಅಂದ್ರೆ ಐಸ್ ಕ್ರೀಮ್ ತರನೋ ಕ್ಯಾಂಡಲ್ ತರನೋ ಕರ್ಗಿ ನೀರಾಗೋದಲ್ಲ ಚಿಕ್ಕ ಯಜಮಾನ್ರೆ. ಮತ್ತೆ ಇದೆಲ್ಲ ನಿಮ್ಗೆ ಯಾಕೆ ಹೇಳಿ? ಬಾ ಸ್ಟ್ರೈಟ್ ಆಗಿ ಹೇಳು, ನನಗೆ ಕ್ವಶನ್ ಕೇಳ್ಬಿಡ ನೀನು. ನನ್ ಮೇಲ್ ನಿಮ್ಗೆ ಸ್ವಲ್ಪನಾದ್ರೂ ಪ್ರೀತಿ ಕರುಣೆ ಅಕ್ಕರೆ ಏನೂ ಇಲ್ಲ ಅಲ್ವಾ? ನೀನ್ ಒಳ್ಳೆಯೊಳಾಗಿದ್ದಿದ್ರೆ ನನ್ ಮನ್ಸ್ ಕರಗ್ತಿತ್ತೋ ಏನೋ. ಹಾ, ಪಾಯಿಂಟ್ ಬಂದ್ರಿ. ಮನ್ಸು ಕರ್ಗತ್ತೆ ಅಂದ್ರಲ್ಲ, ಈ ಕೃಷ್ಣ ಕಲ್ಗೂ ಮನ್ಸಿರತ್ತಂತೆ. ತಿಂಗಳಿಗೊಂದ್ಸಲ ಬ್ರಹ್ಮ ಮುಹೂರ್ತ ಬಂದಾಗ ಇದ್ರ ಮನ್ಸು ಕರ್ಗತ್ತೆ ಅಂತ ನನಗೆ ಹೇಳಿದ್ಲು. ಯಾರು? ವಿಶಾಲಾಕ್ಷಿ. ಓಹೋ, ಅವಳು ಮತ್ತೆ ನಂಬ್ತೇ ನೀನು? ಹೌದು ಅಂದ್ರೆ ನನ್ನ ಹುಚ್ಚಿ ಅನ್ಕೋತಾರೆ. ನಂಬೋದು ಅಂತ ನಿಮ್ ವಿಶಾಲಣ್ಣ ನಮ್ ನೈನ್ಯಕ್ಕ ಏನಾದ್ರೂ ಹೇಳಿದ್ರೆ ನಿಜಾನ ಅಂತ ನೀವು ಕೂಡ ಕೆನ್ನೆ ತಡ್ಕೊಂಡು ನಂಬ್ತೀರಾ. ಯಾಕೆ ಅಂದ್ರೆ ನಿಮ್ಗೆ ಅವ್ರ ಮೇಲೆ ಅಷ್ಟು ಪ್ರೀತಿ. ಅವ್ರಿಗೀಗ ಮಗು ಬೇಕು ಅನ್ನೋ ಯಾವ ಆಸೆನೂ ಇಲ್ಲ. ಹುಟ್ಟಿರೋ ಮಗು ಸಿಗ್ಲಿ ಅಂತ ಆಸೆ ಅಂತೂ ಇರತ್ತಲ್ವಾ? ಅದೇ ನಿಮ್ ದೊಡ್ಡಮ್ಮ ಗಾಯತ್ರಿ ದೇವಿ ಅವ್ರಿಗೋಸ್ಕರನಾದ್ರೂ ಕೃಷ್ಣ ಅಂತ ಹೆಸರಿರೋ ಈ ಕಲ್ಲನ್ ತಗೊಂಡ್ ಬಂದು ಇಲ್ಲಿಟ್ಟಿರ್ಬೋದಲ್ವಾ? ಅಂತ ಪವಿತ್ರವಾಗಿರೋದು ಇಲ್ಲ ಅಷ್ಟು ಪವರ್ಫುಲ್ ಆಗಿರೋದಾಗಿದ್ರೆ ದೇವಸ್ಥಾನ ಕಟ್ಬೇಕಾಗಿತ್ತಲ್ಲ, ಗಾರ್ಡನ್ ಅಲ್ಲಿ ಯಾಕೆ ತಂದಿಡ್ತಾ ಇದ್ರು? ಹಾ ಸರಿ, ಹಾಗಾದ್ರೆ ನಿಮ್ಗಿನ್ನೂ ಅನುಮಾನ ಹೋಗಿಲ್ಲ ಅನ್ಸತ್ತೆ. ಒಂದ್ ಕೆಲ್ಸ ಮಾಡಿ, ಇದೇ ಸೈಜಲ್ಲಿರೋ ಇನ್ನೊಂದ್ ಬಂಡೆಕಲ್ ತರ್ತೀರಾ? ಯಾಕೆ? ತಗೊಂಡ್ ಬಂದು ಜೋರಾಗಿ ಕಲ್ ಮೇಲ್ ಬಿಸಾಕಿ. ಅದೋ ಇದೋ ಎರಡ್ರಲ್ಲೊಂದು ಚುರುಚುರಾಗತ್ತಲ್ಲ. ನಾನ್ ಹಾಗ್ ಮಾಡಲ್ಲ. ಹಾಗ್ ಮಾಡಿದ್ರೆ ನೀವ್ ಪೂಜ್ಸೋ ನೈನಿ ಅದಕ್ಕೆ ಮನ್ಸು ಒಡ್ದು ಹೋಗುತ್ತೆ ಅನ್ನೋ ಭಯ ನಿಮ್ಗೆ. ಏನ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ? ಕುಂಟೆ ಬಿಲೆ ಆಟ ರೀ. ಮಾಮ್, ನೀವು ಜಂಪ್ ಮಾಡ್ತೀರಾ? ಏಯ್, ನನ್ಗದೆಲ್ಲ ಆಗಲ್ಲ. ಇಲ್ಲಿಂದ ತಗೊಂಡ್ ಬಂದು ಕಾಲ್ ಹತ್ರ ಬಿಟ್ರೆ ನಿಮ್ಮಮ್ಮನೇ ಗಾಬರಿ ಆಗಿರೋ ಕೋತಿ ತರ ಜಂಪ್ ಮಾಡ್ತಾರೆ. ಏಯ್ ಶಟ್ ಅಪ್. ಬೆಳಗ್ಗೆನೆ ಜೋಕ್ ಮಾಡ್ಬೇಡ. ಸಂಜೆವರೆಗೂ ಕಾಯಕ ಆಗಲ್ಲ ಅತ್ತೆ. ನೀನ್ ಸುಮ್ನೆ ರೇ ವಯ್ಯಾರಿ. ಪಾಯಿಂಟಿಗೆ ಬರ್ತಾ ಏನೇನೋ ಮಾತಾಡ್ತಾ ಇದ್ಯಾ? ಸೂರ್ಯೋದಯ ಆದ್ಮೇಲೆ ಗಾಯತ್ರಿ ಅಕ್ಕನ ಹುಡ್ಕೋ ಪ್ರಯತ್ನ ಮಾಡ್ಬೋದು ಅಂತ ವಿಶಾಲಾಕ್ಷಮ್ಮ ಹೇಳಿಲ್ವೇನಮ್ಮ? ಓಹೋ, ಆ ಅನಾಥೆ ಹೇಳಿರೋ ಮಾತನ್ನ ಸೀರಿಯಸ್ ಆಗಿ ತಗೊಂಡು ನೀವೆಲ್ಲ ಹಾಲಲ್ಲಿ ಸೇರಿದ್ದೀರಾ ಅಂತ ಆಯ್ತು. ಬಾಯ್ ಬಿಟ್ರೆ ಅನಾಥೆ ಅಂತ ಅನ್ಬೇಡ್ವೆ, ನಿನಗೂ ಅದೇ ಗತಿ ಬರುತ್ತೆ. ಇಷ್ಟು ಜನ ಇದ್ರು ನಾನ್ ಒಂಟಿಯಾಗಿದ್ದೀನಿ ಅಂತ ಅನ್ಸ್ತಿದೆ ಬಿಡಿ. ನಿನ್ ಒಂಟಿತನ ದೂರ ಆಗೋ ಕ್ಷಣ ಆದಷ್ಟು ಬೇಗ ಬರುತ್ತೆ ಸುಮನ. ನಿನ್ ಬೇಡಿಕೆ ನೆರವೇರ್ಲಿ ಅಂತ ನಾನು ಕೇಳ್ಕೊತೀನಿ ಬಿಡಕ್ಕ. ಗಾಯತ್ರಿ ಅಕ್ಕ ಮನೆಗ್ ಬಂದ್ರೆ ಮನೆ ತುಂಬಾ ಮಕ್ಕಳು 24 ಗಂಟೆನೂ ಬ್ಯುಸಿ ಆಗಿರ್ಬೋದು.
ಮಾವ, ನಮ್ಮಮ್ಮ ಯಾವತ್ ಬರ್ತಾರೋ ಗೊತ್ತಿಲ್ಲ, ಆದ್ರೆ ಎಲ್ರಲ್ಲೂ ಆಸೆ ಹುಟ್ಟಿದೆ. ದೊಡ್ಡಮ್ಮ ಯಾರಿಗೂ ನಿರಾಸೆ ಮಾಡೋದಿಲ್ಲ ಬ್ರೋ. ಮುಖ್ಯವಾಗಿ ನಮ್ಮ ಮಾಮ್ಗಂತೂ ಡಿಸಪಾಯಿಂಟ್ ಅಂತೂ ಮಾಡೋದೇ ಇಲ್ಲ ಅವರು. ಯಾಕೋ ಅಷ್ಟೊಂದು ನಂಬಿಕೆ? ಋಣ ತೀರ್ಸೋ ಭಾರ ಇದ್ದೇ ಇರುತ್ತೆ ಅಲ್ವಾ? ಬಂದ್ಮೇಲೆ ನೋಡ್ಕೊಳ್ಳೋಣ ವಿಕ್ರಾಂತ್. ನೀನ್ ತುಂಬಾ ಯೋಚನೆ ಮಾಡ್ಬೇಡ. ಮೈ ಡಿಯರ್ ಅತ್ತೆ, ದೊಡ್ಡತ್ತೆ ಬರಲ್ಲ ಅನ್ಕೊಂಡ್ರಾ ಇಲ್ಲ ಇಲ್ವೇ ಇಲ್ಲ ಅನ್ಕೊಂಡ್ರಾ? ಗಾಯತ್ರಿ ಅತ್ತಿಗೆ ಬರ್ತಾರೆ ಅನ್ಕೊಂಡ್ರೆ ಗುರುಗಳು ಬರ್ತಾ ಇದಾರಲ್ಲ. ಓಂ ಶ್ರೀ ಮಾತ್ರೇ ನಮಃ. ಬನ್ನಿ ಸ್ವಾಮೀಜಿ, ಸಮಯಕ್ಕೆ ಸರಿಯಾಗಿ ಬಂದ್ರಿ. ಏನ್ ಮಾಡ್ಬೇಕೋ ಗೊತ್ತಾಗದೇ ಇರೋ ಸ್ಥಿತಿಲಿ ನಿಮ್ ದರ್ಶನ ನಮ್ಗೆ ಧೈರ್ಯ ಕೊಡ್ತು ಸ್ವಾಮೀಜಿ. ಮೊದಲು ಕೂತ್ಕೊಳ್ಳಿ. ವಿಶಾಲಾಕ್ಷಿ ಹೇಳಿದ ಕರ್ತವ್ಯನ ಪೂರ್ತಿ ಮಾಡಿ. ಆ ಬಾಣನ್ ಹೇಗ್ ಬಿಡೋದು ಅಂತ ನಾನು ಆಗ್ಲಿಂದ ಯೋಚಿಸ್ತಾನೆ ಇದ್ದೀನಿ. ಅದೂನುವೆ ನಯನಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಬಾಣನ ಬಿಡಬೇಕಾಗತ್ತೆ. ಯಾವ ಕಡೆ ಬಿಡ್ತಾರೆ ಸ್ವಾಮಿ? ಮೇಲ್ ಹೋದ್ರೆ ಪರವಾಗಿಲ್ಲ, ಇಲ್ಲೇ ಎಲ್ಲೋ ಬಂದ್ರೆ ಯಾರಿಗಾದ್ರೂ ಏಟಾಗತ್ತಷ್ಟೇ. ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಬಾಣ ಬಿಟ್ಟಾಗ ಯಾವ ಕಡೆ ಹೋಗುತ್ತೋ ಅಂತ ಯಾರು ಗೊತ್ತು? ಸುಮ್ನೆ ಹಾಲಿಗೆ ಬಂದ್ವಿ ಅನ್ಸುತ್ತೆ ಮಾಮ್. ಭಯ ಪಡ್ಬೇಡವಲ್ಲ ಬಾ. ಆ ಬಿಲ್ಲಿಗೆ ದಾರಾನೇ ಇಲ್ಲ ಅಂದ್ಮೇಲೆ ಬಾಣನ ಹೇಗ್ ಪ್ರಯೋಗ ಮಾಡ್ತಾರೆ? ನೈನಿ, ಹೇಗ್ ಮಾಡ್ತೀಯಾ? ಗಾಯತ್ರಿ ಅಮ್ಮೋರಿರೋ ಜಾಗ ತಿಳ್ಕೋಬೇಕಂದ್ರೆ ನಾವ್ ಏನ್ ಮಾಡಕ್ಕೂ ಸಿದ್ಧವಾಗಿರ್ಬೇಕು. ನೀನೇನ್ ಬೇಕಾದ್ರೂ ಮಾಡ್ತೀಯಾ, ಆದ್ರೆ ನಮಗೇನಾಗ್ಬಿಡತ್ತೋ ಅನ್ನೋದೇ ನನ್ ಚಿಂತೆ. ಮೊದ್ಲು ಆ ಬಿಲ್ಲಿಗೆ ದಾರ ಇಲ್ವಲ್ಲ, ಆ ದಾರನ ಹೇಗ್ ಸಂಪಾದಿಸ್ತಾರೆ ಅಂತ ನೋಡೋಣ್ವೆ. ನೀನ್ ಯಾಕೆ ಗಾಬರಿ ಪಡ್ತೀಯ? ಅಕ್ಕ, ಇದು ಸಾಧ್ಯ ಆಗತ್ತಾ? ಆ ವಿಶಾಲಾಕ್ಷಿ ಮಾತ್ ಕೇಳಿ ಇವರೆಲ್ಲ ಬಂದಿರೋದಕ್ಕೆ ನಗು ಬರ್ತಿದೆ ನನ್ಗೆ. ನಿನಗೆ ನಗು ಬರ್ಬೋದು ಸುಮನ, ಆದ್ರೆ ಅತ್ಗೆಗೆ ತಾನು ಹೆತ್ಮಗಳನ್ನ ಹುಡುಕ್ಬೇಕು ಅನ್ನೋ ಒದ್ದಾಟ ಇದ್ದೇ ಇರುತ್ತೆ. ನಯನಿ, ಆ ಬಾಣನ ಹೇಗ್ ಬಿಡ್ತೀಯ? ಯಾರಿಗೂ ಗಾಯ ಆಗದೆ ಇರೋ ಹಾಗೆ ಹೇಗ್ ಪ್ರಯೋಗಿಸ್ತೀಯ? ಆಧಾರಕ್ಕೆ ಯಾವ್ದನ್ನ ಹಿಡ್ಕೋತೀಯ? ಈ ಎಲ್ಲದಕ್ಕೂ ಉತ್ತರ ಏನಂತ ಕೊಡ್ತೀಯ? ಬಿಲ್ಲನ್ನ ಕೈಯಲ್ಲಿ ಹಿಡ್ಕೊಂಡ್ರೆ ಏನ್ ಮಾಡ್ಬಹುದು ಅನ್ನೋದು ಗೊತ್ತಾಗುತ್ತೆ ಅತ್ತೆ. ಅಣ್ಣ, ದಾರ ಇಲ್ದಿರೋ ಈ ಬಿಲ್ಲನ್ನ ನನಗೆ ಕೊಡಿ. ಸ್ವೀಕರಿಸಿ ಮಾತೆ. ಸ್ವಾಮೀಜಿ, ದಾರಿ ತೋರ್ಸೋ ಅಂತ ಬೆಳಕು ನನ್ ಗಂಡನ್ ಮೇಲ್ ಬಿತ್ತು ಅಂದ್ರೆ ಅಮ್ಮೋರಿರೋ ಜಾಗ ಇವ್ರಿಗೆ ಗೊತ್ತಾಗತ್ತಾ? ಹೌದು ನಯನಿ, ಪ್ರಯತ್ನ ಮಾಡಿದ್ರೆ ನಿನ್ನ ಆಸೆಗೆ ಫಲಿತಾಂಶ ಸಿಗುತ್ತೆ. ಗಾಯತ್ರಿ ದೇವಿ ಎಲ್ಲಿದ್ದಾಳೆ ಅಂತ ಗೊತ್ತಾಗುತ್ತೆ. ಶುಭಂ ಭೂಯಾತ್. ಆ ಬಿಲ್ಲನ್ನ ನನಗೆ ಕೊಡಿ ಮಾತೆ.
ನಮ್ಮ ಅಮ್ಮ ಹೇಳ್ದಂಗೆ ಆಯ್ತು. ಬೆಳಕು ವಿಶಾಲ್ ಬ್ರೋ ಎತ್ಕೊಂಡಿರೋ ಗಾಯತ್ರಿ ಮೇಲೆ ಬಿತ್ತು. ಈಗ ದೊಡ್ಡಮ್ಮನ ಬಗ್ಗೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಮನೇಲಿ ಏನ್ ನಡೀತಾ ಇದೆ ಮಾಮ್? ಅರ್ಜುನ ಬಿಲ್ನ ಹಿಡ್ಕೊಂಡು ಮೇಲೆ ಚಕ್ರದಲ್ಲಿ ಕಟ್ಟಿರೋ ಮೀನಿನ ಕಣ್ಣಿಗೆ ಗುರಿ ಇಟ್ಟು ನೀರಲ್ಲಿ ನೋಡ್ಕೊಂಡು ಬಾಣ ಬಿಟ್ಟ ಹಾಗೆ. ನೈನಿ ಬಾಣ ಬಿಡೋದು ಅಂದ್ರೇನು? ಅದು ದಾರಿ ತೋರ್ಸೋದು ಅಂದ್ರೇನು? ಅಯ್ಯಯ್ಯಯ್ಯಯ್ಯೋ, ಈ ಚಿತ್ರ ವಿಚಿತ್ರನೆಲ್ಲ ನೋಡೋದಕ್ಕೇನ ನಾವಿಬ್ರು ಇನ್ನೂ ಕೂಡ ಬದುಕಿದೀವಿ ಅಂತ ಅನಿಸ್ತಾ ಇದೆ ಮಾಮ್. ಮಾಮ್, ನೀವೇನಂತೀರಾ? ಏಯ್, ಶಾಕಿಂದ ಬೇಗ ಆಚೆ ಬಂದಿಲ್ಲ ಅಂದ್ರೆ ಗಾಯತ್ರಿಕ ಬಂದು ನಮ್ಮ ಮೇಲೆ ಯುದ್ಧ ಮಾಡ್ತಾಳೆ ಅನ್ಸತ್ತೆ. ಅವಳು ಬರ್ತಾಳೋ ಇಲ್ವೋ ಗೊತ್ತಿಲ್ಲ. ಹಾವು ಮಾತ್ರ ಪ್ರತಿ ತಿಂಗಳು ಬಂದು ಹೋಗುತ್ತೆ ಮಾಮ್. ಬಿಲ್ಗೆ ಅದೇ ದಾರ ಆಗೋಯ್ತು. ಬಾಣ ಬಿಡೋದಕ್ಕೆ ಅದೇ ಆಧಾರ ಆಯ್ತು ಮಾಮ್. ಏನೇ ಆದ್ರೂನು ನಯನಿಗೆ ಸಹಾಯ ಮಾಡ್ತಿದ್ದೇವಲ್ಲಭ. ದತ್ತು ತಗೊಂಡಿರೋ ಮಗು ಗಾಯತ್ರಿ ಮೇಲೇನೆ ಬೆಳಕ್ ಬಿತ್ತು ಅಂತಂದ್ರೆ ಅದ್ರ ಅರ್ಥ ಏನು? ಮಾಮ್, ಹೆಸರು ಕೂಡ ದೊಡ್ಡಮ್ಮನ ಹೆಸರ ಇದೆ. ಕೊನೆಗೆ ದೇವಿನೂ ಹೆಸರಿಲ್ಲ, ಆದ್ರೆ ದೇವತೆ ರೀತಿ ಮುಖ ವರ್ಚಸ್ಸಂತೂ ಇದೆ ಆ ಮಗುಗೆ. ಮತ್ತಿನ್ನೊಂದ್ಸಲ ಪರೀಕ್ಷೆ ಮಾಡಿ ನೋಡೋಣ ಅಂತೀರಾ? ಒಂದೆರಡು ಸಲ ಕೈ ಹಿಡಿದು ನೋಡಿದೀನಿ ವಲ್ಲಭ, ಆಗೇನೂ ಆಗಿಲ್ಲ. ಈಗೇನೂ ಆಗಲ್ಲ ಅಂತ ಟ್ರೈ ಮಾಡ್ಲೂಬಾರ್ದು. ನಮಗಿಂತ ಮುಂಚೆ ನೈನಿ ಯೋಚನೆ ಮಾಡಿರ್ತಾಳೆ.